ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲಾಗಿ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚಿಂದ ಹಾಕುವಂಥ ಒಂದು ಡಿಸೈನು. ಹಾಗೆ ತುಂಬ ಬೇಗನೆ ಆಗುತ್ತೆ ಈ ಡಿಸೈನು. ಒಂದು 2 ಅವರ್ಸಲ್ಲಿ ನಾವು ಫಿನಿಷ್ ಮಾಡ್ಬೋದು. ತುಂಬಾ ಈಸಿ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವತ್ತು ಡಿಸೈನ ಸ್ಟಾರ್ಟ್ ಮಾಡೋಣ. ನೋಡಿ, 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಸೀರೆನ ಉಲ್ಟಾ ಮತ್ತು ಸೀದಾ ಭಾಗ ಕರೆಕ್ಟಾಗಿ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣವೇ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇಲ್ಲೇ ಲಾಕ್ ಏನು ಮಾಡಿದ್ದೀನಿ ಅಲ್ವ ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಬರುತ್ತಲ್ವ, ಇಲ್ಲಿಗೇ ಸ್ವಲ್ಪ ಸ್ಲ್ಯಾಂಟಾಗಿ ಬರೋ ಥರ ಸ್ವಲ್ಪ ನೀಡಲ್ನ ಹಾಕ್ಕೊಂಡು ಈ ಥರ ಥ್ರೆಡ್ನ ತೊಗೊಂಬನ್ನಿ. ತಂದುಬಿಟ್ಟು ಸ್ವಲ್ಪ ಲೆಂತಾಗಿ ತೊಗೊಳ್ಳಿ. ಇಷ್ಟಕ್ಕೆ ಫುಲ್ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಲೆಂತಾಗಿ ತೊಗೊಳ್ಳಿ. ಈಗ ಅದನ್ನು 2ರಲ್ಲಿ 1 ಮಾಡಿದ್ದೀನಿ. ಡಬಲ್ ಕ್ರೋಶೆ, ಆಮೇಲೆ ಒಂದು ಚೈನ್ ಹಾಕಿದ್ದೀನಿ. ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇಲ್ಲೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಇದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತರೋಣ. ತಂದುಬಿಟ್ಟು 2ರಲ್ಲಿ 1 2ರಲ್ಲಿ 2 ಡಬಲ್ ಕ್ರೋಶೆ ಮಾಡಿದ್ದೀವಿ. ಮಧ್ಯದಲ್ಲಿ ಒಂದು ಚೈನ್ ಹಾಕಿದ್ದೀವಿ. ಸೊ ಈಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ಲ್ಯಾಂಟಾಗಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಟಾಗಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು ಒಂದು ಚೈನ್ ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ. ಬೇಸ್ ಲೈನು ಇಷ್ಟೇ ಫ್ರೆಂಡ್ಸ್, ಇದು ಒಂದೇ ಸ್ಟೆಪ್ಪೇ ಬರೋದು. ನೀವು ಇದೇ ಥ್ರೆಡ್ನೇ ಟರ್ನ್ ಮಾಡ್ಕೊಂಡು ಹಾಕೋಬೋದು. ಆಮೇಲೆ ಕಲರ್ ಏನಾದರೂ ಒಂದೇ ಕಲರಲ್ಲಿ ಹಾಕಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. 2 ಕಲರ್ಗಿಂತ ಒಂದೇ ಕಲರಲ್ಲಿ ಹಾಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ ಡಿಸೈನು. ನೋಡಿ, 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಟಾಗಿ ಥ್ರೆಡ್ನ ತಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. ಇದೇ ಥರ 2 ಡಬಲ್ ಕ್ರೋಶೆ, ಮಧ್ಯದಲ್ಲಿ ಒಂದು ಚೈನ್. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, 4 ಚೈನ್ 2 ಡಬಲ್ ಕ್ರೋಶೆ, 4 ಚೈನ್ 2 ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಅಂದರೆ ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನ್ ಹಾಕಬೇಕು, ಮತ್ತೊಂದು ಡಬಲ್ ಕ್ರೋಶೆ. 4 ಚೈನ್ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತೊಂದು ಡಬಲ್ ಕ್ರೋಶೆ, 4 ಚೈನ್. ಇದೇ ಥರ ಕಂಟಿನ್ಯೂ ಮಾಡಿ. ಈಗ ನಾನು ಇನ್ನು ಸ್ವಲ್ಪ ದೂರ ಹಾಕ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಇಷ್ಟು ಹಾಕಿದ್ದೀನಿ ಸ್ಯಾಂಪಲ್ಗೆ ತೋರಿಸೋದಕ್ಕೋಸ್ಕರ. ಈಗ ಕೊನೆಯದಾಗಿ ನೋಡಿ 2 ಡಬಲ್ ಕ್ರೋಶೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ನಾನು ಥ್ರೆಡ್ನ ಕಟ್ ಮಾಡ್ತಾಯಿಲ್ಲ, ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ನೋಡಿ, ಅಲ್ಲಿ 2 ಡಬಲ್ ಕ್ರೋಶೆಗಳ ಮಧ್ಯೆ ಒಂದು ಸಿಂಗಲ್ ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ನೋಡಿ ಇನ್ನೊಂದು 4 ಚೈನ್ ಇದೆ ಅಲ್ವಾ, ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ, ಈ 2 ಡಬಲ್ ಕ್ರೋಶೆಗಳಿದೆ ಅಲ್ವಾ ಅದ್ರ ಮಧ್ಯದಲ್ಲಿ ಸಿಂಗಲ್ ಚೈನ್ ಹಾಕಿದ್ದೀವಲ್ವ 2 ಡಬಲ್ ಕ್ರೋಶೆಗಳ ಮಧ್ಯೆ, ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆಗಳನ್ನ ಮಾಡಬೇಕಾಗುತ್ತೆ. ನೋಡಿ, 2ನೇದು ಮಾಡ್ತಾಯಿದ್ದೀನಿ, ಮತ್ತು 3ನೇ ಡಬಲ್ ಕ್ರೋಶೆ. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಇದು ಡಿಸೈನು. ಒಂದು 2 ಅವರಲ್ಲೇ ನಾವು ತುಂಬ ಫಾಸ್ಟಾಗಿ ಹಾಕಿ ಮುಗಿಸ್ಬೋದು. ಈಗ ನೋಡಿ, 4ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೀಡ್ ಬೇಡ ಅಂದರೆ ಅಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿ ನೀವು ಡಿಸೈನ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನು ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಕಡೆ ಭಾಗದಲ್ಲೂ ಕೂಡ ಈಗ ನಾವು ಮತ್ತೆ 4 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ನೋಡಿ, ಬೀಡನ್ನ ರೈಟ್ ಆ್ಯಂಡ್ ಲೆಫ್ಟ್ 2 ಕಡೆನೂ 4 ಡಬಲ್ ಕ್ರೋಶೆ ಇರಬೇಕು. ಆವಾಗ ಡಿಸೈನು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಒಂದೇ ಚೈನ್ ಗ್ಯಾಪಲ್ಲಿ ಇಷ್ಟೊಂದು
ಡಬಲ್ ಕ್ರೋಶೆಗಳು ಹಿಡಿಸುತ್ತಾ ಅಂತ ಡೌಟ್ ಪಡಬೇಡಿ, ತುಂಬ ಆರಾಮಾಗಿ ನಾವು ಹಾಕ್ಬೋದು. ಆ ಗ್ಯಾಪಲ್ಲಿ ತೋರಿಸ್ತೀನಿ ನೋಡಿ ಈಗ ಹೇಗೆ ಬರುತ್ತೆ ಅಂತ. ನೋಡಿ ಎಷ್ಟು ಸ್ಟಿಫಾಗಿ ಬಂದಿದೆ. ಡಬಲ್ ಕ್ರೋಶೆನೂ ಜಾಸ್ತಿ ಎಳ್ಕೊಬೇಡಿ, ಲೂಸ್ ಆಗಿಬಿಟ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈಗ ಪಕ್ಕದಲ್ಲಿ 4 ಚೈನ್ ಇದೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಆರ್ಚ್ನ ಹೇಗೆ ಫಿಲ್ ಮಾಡಿದ್ದೀವಲ್ವ ಇದನ್ನು ಕೂಡ ಹಾಗೆ ಫಿಲ್ ಮಾಡಬೇಕು. ಒಂದು ಸಿಂಗಲ್ ಚೈನು ಹಾಕಿದ್ದೀವಿ 2 ಡಬಲ್ ಕ್ರೋಶೆಗಳ ಮಧ್ಯೆ, ಅಲ್ಲಿ ಹೋಗ್ಬಿಟ್ಟು ಈ ಥರ ಥ್ರೆಡ್ಸ್ನ ತಂದು ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ನೋಡಿ 3ನೇದಾಯಿತು. ಈಗ 4ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ಗೂ ಕೂಡ ತುಂಬ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ನ. ನೋಡಿ 4 ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡು ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೀಡಿಯಮ್ ಸೈಜ್ದು ಈಗ ಸ್ಮಾಲ್ ಸೈಜು ಈಗ ನನಗೆ ಅವೈಲೇಬಲ್ ಇಲ್ಲ, ಅದರಿಂದ ಮೀಡಿಯಮ್ ಸೈಜ್ನ ಹಾಕಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ಇದೆ. ಬಟ್ ನೀವು ಬೀಡ್ ಹಾಕೋದಾದರೆ ಸ್ಮಾಲ್ ಸೈಜ್ ಬೀಡನ್ನೇ ಹಾಕಿ, ಅಥವಾ ಬೀಡನ್ನ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಇದಕ್ಕೆ ಕುಚ್ಚನ್ನ ಕಟ್ತಾ ಇಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಇದೇ ಥರ ಫುಲ್ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತಾ ಇರೋದು. ನೋಡಿ ಆರ್ಚ್ ಫಿಲ್ ಆಗಿದ ತಕ್ಷಣ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡೋದು. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶೆಗಳ ಮಧ್ಯೆ ಇದೇ ಥರ ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಫಿಲ್ ಮಾಡಬೇಕು. ನೋಡಿ 2 ಮಾಡಿದ್ದೀನಿ. ಇದು ಸ್ವಲ್ಪ ದೂರ ಹಾಕಿದ್ರೇ ನಿಮಗೆ ಹೇಗೆ ಬರುತ್ತೆ ಅಂತ ಕಾಣಿಸುತ್ತೆ, 2ರಿಂದ ಅರ್ಥ ಆಗೋಲ್ಲ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಫಿಲ್ ಮಾಡಿದ್ದೀನಿ. ಇದು ಈಗ ಫ್ರಂಟ್ ಸೈಡು. ಆವಾಗ ನಾನು ಬಟ್ಟೆನ ಟರ್ನ್ ಮಾಡಿ ಹಾಕಿದ್ದೆ ಅಲ್ವಾ, ನೋಡಿ ಮಧ್ಯದಲ್ಲಿ ಥ್ರೆಡ್ ಸಾಲ್ಟೇಜ್ ಆಯಿತು. ಸೊ ಬೇರೆ ಕಲರ್ ಹಾಕಿದ್ದೀನಿ. ನೋಡಿ ಇದು ಉಲ್ಟಾ ಭಾಗ, ಇದು ಈ ಕಡೆಯಿಂದ ನಾವು ವರ್ಕ್ ಮಾಡ್ಕೊಂಡು ಹೋಗಿದ್ದು. ನೋಡಿ ಇಲ್ಲಿ ಬೀಡ್ ಹಾಕಿದ್ದೀವಲ್ವ, ಬೀಡ್ ಸ್ವಲ್ಪ ಕ್ರಾಸ್ ಬಂದಿದೆ ನಂದು. ಬಟ್ ಬೀಡನ್ನ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದು ದಪ್ಪ ಸೈಜ್ ಆಗಿರೋದ್ರಿಂದ ಹಾಗೆ ಕಾಣಿಸುತ್ತೆ. ಸ್ಮಾಲ್ ಹಾಕಿದ್ರೆ ಹಾಗೆಲ್ಲ ಏನು ಕಾಣಿಸಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದು ಫ್ರಂಟೂ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಬ್ಯಾಕ್ ಸೈಡೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬ್ಯಾಕ್ ಸೈಡ್ ಚೆನ್ನಾಗಿ ಅನಿಸಿದರೆ ನೀವು ಥ್ರೆಡ್ನ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವಿತೌಟ್ ಬೀಡಿಂದ ಹಾಕಿದ್ದೀನಿ, ಇದು ಹೀಗೆ ಕಾಣಿಸ್ತಾ ಇದೆ. ಇದು ವೇಲ್ಗೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ನಾವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೊತ್ತಾಯ್ತಲ್ವ, ಡಿಸೈನ್ ಖಂಡಿತ ಇಷ್ಟ ಆಯಿತು ಅಂದ್ಕೋತೀನಿ. ಈ ಡಿಸೈನ್ಗೆ ನಾವು 300 to 350 ಚಾರ್ಜ್ ಮಾಡ್ಬೋದು.